ನಗರದ ರಸ್ತೆಗಳ ಅಭಿವೃದ್ಧಿಗೆ ಅನುದಾನ ನೀಡಿದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಸಹಕಾರ ನೀಡಿದ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಹಾಗೂ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ನಸೀರ್ ಅಹಮದ್ ರವರಿಗೆ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ರವರಿಗೆ ಸಮಸ್ತ ನಾಗರಿಕರ ಪರವಾಗಿ ಧನ್ಯವಾದಗಳನ್ನು ಕಾಂಗ್ರೆಸ್ ಮುಖಂಡ ಕುರಿಗಳ ರಮೇಶ್ ತಿಳಿಸಿದರು. ಸಹಕಾರದಿಂದ ಮುಖ್ಯಮಂತ್ರಿಯವರ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಯೋಜನೆಯಡಿ ಕೋಲಾರ ನಗರದ ಎಲ್ಲಾ ವಾರ್ಡ್ಗಳಲ್ಲಿ ತಲಾ 30 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸಿಸಿ ರಸ್ತೆಗಳ ನಿರ್ಮಾಣ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲು ಸುಮಾರು 12 ಕೋಟಿ 50 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದು, ನಗರದ ಸಮಸ್ತ ನಾಗರಿಕರ ಪರವಾಗಿ ಅವರುಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಕಾಂಗ್ರೆಸ್ ಮುಖಂಡ ಹಾಗೂ ನಗರಸಭೆ ಮಾಜಿ ಅಧ್ಯಕ್ಷೆ ಲಕ್ಷ್ಮೀ ದೇವಮ್ಮನವರ ಪತಿ ಕುರಿಗಳ ರಮೇಶ್ ಹೇಳಿದರು. ನಗರದ ವಾರ್ಡ್ ಸಂಖ್ಯೆ 25 ಮತ್ತು 27ರಲ್ಲಿ ನಡೀತಾ ಇರುವಂತಹ ಕಾಮಗಾರಿಗಳನ್ನು ವೀಕ್ಷಣೆ ಮಾಡಿದ ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನಮ್ಮ ವಾರ್ಡ್ನಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸಲು ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರು ಬಂದಿರುವ ಅನುದಾನವನ್ನು ಹಂಚಿಕೆ ಮಾಡಿದ್ದು, ಇದರಲ್ಲಿ ವಾರ್ಡ್ ಸಂಖ್ಯೆ 25ರ ಮುನೇಶ್ವರ ನಗರದಲ್ಲಿ 30 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ 4 ಸಿಸಿ ರಸ್ತೆಗಳು ಹಾಗೂ ವಾರ್ಡ್ ಸಂಖ್ಯೆ 27ರ ಕಾರಂಜಿ ಕಟ್ಟೆಯಲ್ಲಿ 30 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ 4 ಸಿಸಿ ರಸ್ತೆಗಳ ನಿರ್ಮಾಣ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿರುತ್ತದೆ ಹಾಗೂ ಕೆಲವು ಸಿಸಿ ರಸ್ತೆಗಳ ಕೆಲಸ ಕೂಡ ಮುಗಿದಿದ್ದು, ಇನ್ನು ಕೆಲವು ಪ್ರಗತಿಯಲ್ಲಿವೆ ಅಂತ ತಿಳಿಸಿದ್ರು. ವರದಿ ನವೀದ್ ಪಾಷಾ, ರಾಜ್ಯ ಉಸ್ತುವಾರಿ ಸಂಪಾದಕರು, ಎಬಿ ನ್ಯೂಸ್ ಕನ್ನಡ. ಸುಧಾಕರ ಇದೇ ಕುಂದೂರು ಮಂಜಣ್ಣ ಮತ್ತು ಅನಿಲಣ್ಣ ನಸೀರ್ ಅಹಮದ್ ಸಾಹೇಬರು ರೋಡ್ ಹಾಕ್ಕೊಟ್ಟಿದ್ದಾರೆ. ಇದೇ ರೀತಿ ಈಗ ಮುಂದಿನ ಚೆನ್ನಾಗಿ ರೋಡ್ ಹಾಕಿ ಎಲ್ಲ ಅಭಿವೃದ್ಧಿ ಮಾಡಬೇಕು. ನಮ್ಮ ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಮಂಜಣ್ಣವರು, ಅನಿಲ್ ಅಣ್ಣನವರು, ವಿಶೇಷವಾಗಿ ನಮ್ಮ ನಸೀರ್ ಸಾಹೇಬರು ಇವರ ಸಹಕಾರದಿಂದ ನಗರದಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಕೆಲಸ ಪ್ರಗತಿಯಲ್ಲಿದೆ. 12.5 ಕೋಟಿ ಮುಂದಿನ ದಿನಗಳಲ್ಲಿ ಇನ್ನೂ ವಿಶೇಷ ಅನುದಾನ ತಂದು ನಮ್ಮ ನಗರನ ಒಂದು ಶುಚಿಗೊಳಿಸುವಂತ ಕೆಲಸ ಮಾಡಕ್ಕೆ ಎಲ್ಲ ಒಂದು ಪಣ ತೊಟ್ಟಿದ್ದಾರೆ. ನಮ್ಮೊಂದೊಂದು ಅವ್ರಿಗೆ ಅಂದ್ರೆ ಕೋಲಾರ ನಗರದಲ್ಲಿ ವಿಶೇಷವಾಗಿ ಈ ಕಡೆ ಗಮನ ಹರಿಸಿ ನೀರಿನ ಸಮಸ್ಯೆ ಆಗ್ಬೋದು, ರೋಡ್ ಸಮಸ್ಯೆ ತುಂಬಾ ಇತ್ತು, ಈಗೆಲ್ಲ ಬಗೆಹರಿಸ್ತಾ ಇದ್ದಾರೆ. ನೀರು ಸಮಸ್ಯೆ ಒಂದಿದೆ, ಇದನ್ನು ಬಗೆಹರಿಸಬೇಕಂತ ಅವ್ರ ಮನವಿ ಮಾಡಿ 30 ಲಕ್ಷ ಏನು ಕೊಟ್ಟಿದ್ದಾರೆ. 3 ರೋಡ್ ಹಾಕಿದ್ವಿ, ಒಂದು ರೋಡ್ ಈಗ ಇದೆ, 2 ರೋಡ್ 11ನೇ ಕ್ರಾಸ್ 25ನೇ ವಾರ್ಡ್ನ 11ನೇ ಕ್ರಾಸ್ನ ರಸ್ತೆ ಕಾಮಗಾರಿ ಮಾಡಿದ್ದಾರೆ. ಇದನ್ನು ಮುಖ್ಯಮಂತ್ರಿಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ 30 ಲಕ್ಷ ರೂಪಾಯಿ ಅನುದಾನನ ತರಿಸಿ ನಮಗೆ ಈ 11ನೇ ಕ್ರಾಸ್ ಮುಖ್ಯ ರಸ್ತೆಯಿಂದ ಬಾಬಾ ಸ್ಕೂಲ್ನವರೆಗೂ ಅಡ್ಡ ರಸ್ತೆ ಸಿಸಿ ರಸ್ತೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ಯೋಜನೆಯನ್ನು 30 ಲಕ್ಷ ರೂಪಾಯಿ ತಂದುಕೊಟ್ಟಿರುವ ನಮ್ಮ ನಸೀರ್ ಅಹಮದ್ ಸಾಹೇಬ್ರಿಗೂ, ಕೋಲಾರದ ಜನಪ್ರಿಯ ಶಾಸಕರಾದ ಕೊತ್ತೂರು ಮಂಜಣ್ಣ ಅವ್ರಿಗೂ, ಅನಿಲ್ ಅಣ್ಣ ಅವ್ರಿಗೂ ಸಹ 25ನೇ ವಾರ್ಡು ಮತ್ತು 11ನೇ ಕ್ರಾಸ್ನ ಪ್ರತಿ ಜನತೆಯ ಪರವಾಗಿ, ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಅಭಿನಂದನೆ. ಸುಮಾರು ವರ್ಷಗಳಿಂದ ರೋಡ್ ಇಲ್ಲದೆ ಹಳ್ಳಕೊಳ್ಳುಗಳಲ್ಲಿ ಕೂಡಿತ್ತು. ಏನು ಈ ಮುಖ್ಯಮಂತ್ರಿ ಯೋಜನೆಯಲ್ಲಿ ಏನು 30 ಲಕ್ಷ ಅನುದಾನದಲ್ಲಿ ಮಾನ್ಯ ನಸೀರ್ ಸಾಹೇಬರು ಮತ್ತು ಕೊತ್ತೂರು ಮಂಜಣ್ಣ ಅವರು ಮತ್ತು ಅನಿಲ್ ಕುಮಾರ್ ಕೃಪೆಯಿಂದ ಇವತ್ತಿಗೆ ಒಂದು ಸಿಸಿ ರೋಡ್ ಅನ್ನೋದಾಯಿತು. ಇದೇ ರೀತಿ ಮುಂದಿನ ದಿನಗಳಲ್ಲಿ ಬೇರೆ ರೀತಿ ಎಲ್ಲ ರೀತಿ ಫಂಡ್ಸ್ ಕೊಟ್ಟು ಏನಾದರೂ ನಮ್ಮ ಕಾರಂಜಿ ಕಟ್ಟೆನ ತುಂಬ ಉತ್ತಮ ರೀತಿಯಲ್ಲಿ ಕರ್ಕೊಂಡು ಹೋಗಬೇಕಾಗಿ ಅವರಲ್ಲಿ ಮನವಿ ಮಾಡಿಕೊಡ್ತೀವಿ.